ರಮಾಬಾಯಿ ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಶಕ್ತಿಯಾಗಿದ್ದರು. ಅವರ ಬೆಂಬಲದಿಂದಾಗಿಯೇ ಅಂಬೇಡ್ಕರ್ ಸಂವಿಧಾನ ರಚಿಸಿ ಸಮಾಜ ನಿರ್ಮಾಣಕ್ಕೆ ಅಡಿಪಾಯ ಹಾಕಲು ಸಾಧ್ಯವಾಯಿತು ಎಂದು ಪ್ರಜಾ ವಿಮೋಚನಾ ಚಳವಳಿ ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪ ತಿಳಿಸಿದರು. ಮಹದೇವಪುರ ಕ್ಷೇತ್ರದ ಸೀಗೆಹಳ್ಳಿಯ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ತ್ಯಾಗಮಯಿ ರಮಾಬಾಯಿ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ಹಾಗೂ ಸಾಮಾಜಿಕ ಆರ್ಥಿಕ ಚಿಂತನಾ ಗೋಷ್ಠಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ರಮಾಬಾಯಿ ಅವರಿಗೆ ಬಡತನದ ಕಷ್ಟನಷ್ಟಗಳ ಅರಿವಿತ್ತು. ಬಾಬಾ ಸಾಹೇಬರ ಹೋರಾಟಕ್ಕೆ ತೊಡಕಾಗದಿರಲೆಂದು ನೋವು ನುಂಗಿದರು. ಅಂಬೇಡ್ಕರ್ ಅವರ ಸಾಧನೆಗೆ ಪ್ರೇರಣೆಯಾದರು. ರಮಾದೇವಿ ಅವರು ಅಂಬೇಡ್ಕರ್ ಅವರೊಂದಿಗೆ ಮಾಡಿದ ಕೆಲಸಗಳನ್ನು ಸ್ಮರಿಸಲು ಈ ದಿನವನ್ನು ಆಚರಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ನೂರಾರು ಜನ ಕಾರ್ಯಕರ್ತರು, ಪ್ರಜಾ ವಿಮೋಚನಾ ಚಳುವಳಿ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷೆ ರಜಿಯಾ ಬೇಗಂ, ಪೂರ್ವ ತಾಲೂಕು ಅಧ್ಯಕ್ಷೆ ಗುಲಾಬ್ ಜಾನ್, ಸೀಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಗಳ ಎಸ್.ಆರ್., ಉಪಾಧ್ಯಕ್ಷ ವಿ. ಸುರೇಶ್, ಹಳೆಹಳ್ಳಿ ರವಿ, ಚಂಬೇನಹಳ್ಳಿ ವೆಂಕಟೇಶ್, ಗುಂಜೂರು ವೆಂಕಟೇಶ್, ಬಳ್ಳೂರು ರಮೇಶ್, ಮಹದೇವಪುರ ಅಧ್ಯಕ್ಷೆ ನಾಗವೇಣಿ, ರಾಮಾಂಜಿ, ರಾಮಾಂಜಿಲು, ಮಂಜುನಾಥ್, ಎಜಸ್ ಪಾಷಾ, ಜ್ಯೋತಿ, ಶೋಭಾ, ಪುಷ್ಪ ಮುಂತಾದವರು ಭಾಗವಹಿಸಿದ್ದರು. ಜೈ ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ ಭೀಮ್. ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಿವತ್ತು ಪ್ರಜಾ ವಿಮೋಚನಾ ಚಳವಳಿ ಮಹಿಳಾ ಘಟಕದಿಂದ ಪೂರ್ವ ತಾಲೂಕು ಸಮಿತಿಯಿಂದ ಈ ದೇಶ ಕಂಡಂಥ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿಯಾದ ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಈ ಆಯೋಜನೆ ಮಾಡಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಶುಭಾಶಯಗಳನ್ನು ಕೋರ್ತೇನೆ. ಬಹುಶಃ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಆದರೆ ಕೆಲವ್ರಿಗೆ ಮಾತ್ರ ರಮಾಬಾಯಿ ಅಂಬೇಡ್ಕರ್ ಅವರು ವಿಚಾರಪೂರ್ವಕವಾಗಿ ಗೊತ್ತಿದೆ. ಆದರೆ ನಮ್ಮ ಪ್ರಜಾ ವಿಮೋಚನಾ ಚಳವಳಿ ಇಡೀ ರಾಜ್ಯಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿ ರಮಾಬಾಯಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ತಿಳಿಸೋದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಭಾಗಗಳಲ್ಲಿ ನಾವು ಈ ವಿಚಾರಗಳನ್ನು ಕೊಂಡೊಯ್ತೇವೆ. ಮುಂದಿನ ದಿನಗಳಲ್ಲಿ ಪುಸ್ತಕಗಳ ಮೂಲಕ ಏನು ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಎಷ್ಟಿದೆ, ರಮಾಬಾಯಿ ಕೊಡುಗೆ ಕೂಡ ಅಷ್ಟೇ ಒಂದು ವ್ಯವಸ್ಥೆ ಇದೆ. ಏನು ರಮಾಬಾಯಿ ಅಂಬೇಡ್ಕರ್ ಅವರು ಕಡು ಬಡತನದಲ್ಲಿ ಹುಟ್ಟಿ ಬಾಂಬೆ ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ದು, ಕೇವಲ ಅವರ ತಂದೆ ಮತ್ತು ತಾಯಿ 7 ವರ್ಷಕ್ಕೆ ಸತ್ತೋಗ್ತಾರೆ. ಅವರು ಅತ್ಯಂತ ಕಷ್ಟಪಟ್ಟು ಜೀವನವನ್ನು ನಡೆಸೋಂಥ ಅಂದಿನ ಸಂದರ್ಭದಲ್ಲಿ ಏನು ಭಾಳ ಕಡಿಮೆ ಬಾಲ್ಯ ವಿವಾಹ ಪದ್ಧತಿಗಳಿತ್ತು. ಆ ಬಾಲ್ಯ ವಿವಾಹ ಪದ್ಧತಿಗಳಲ್ಲಿ ಮದುವೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೊತೆ ಆಗುತ್ತೆ. ಆ ನಂತರ ಏನು ರಮಾಬಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೆರಳಾಗಿ ಪ್ರತಿ ಸಂದರ್ಭಗಳಲ್ಲಿ ನಿಲ್ತಾರೆ. ಇಡೀ ತನ್ನ ಜೀವನವನ್ನೇ ತ್ಯಾಗ ಮಾಡ್ತಾರೆ. ಇಡೀ ಕುಟುಂಬಕ್ಕೋಸ್ಕರ ಸಣ್ಣ ಜೀವನವನ್ನು ಭಾಳ ಆರ್ಥಿಕ ಕೆಳಮಟ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ರಮಾಬಾಯಿಯವರು ಅಂಥ ಕಷ್ಟಕರವಾದ ಜೀವನವನ್ನು ನಡೆಸ್ಕೊಳ್ಳೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೆನ್ನೆಲುಬಾಗಿ ನಿಂತಿರೋ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಬದಲಾವಣೆ, ಸಂವಿಧಾನ ರಚನೆ ಈ ಎಲ್ಲವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಯಿತು. ಬಹುಶಃ ಏನು ಇವತ್ತು ಅಸ್ಪೃಶ್ಯ ಸಮುದಾಯ ಇರ್ಬೋದು, ಹಿಂದುಳಿದ ಸಮುದಾಯ ಇರ್ಬೋದು, ವಿಶೇಷವಾಗಿ ಮಹಿಳೆಯರು, ಈ ದೇಶದಲ್ಲಿ ಮಹಿಳೆಯರು ಜ್ಯೋತಿ ಬಾಪುಲೆ ಇರ್ಬೋದು, ಸಾವಿತ್ರಿಬಾಯಿ ಫುಲೆ ಇರ್ಬೋದು, ಇಂಥ ಮಹನೀಯರ ವಿಚಾರಗಳನ್ನ ತಿಳ್ಕೊಬೇಕು. ಆ ನಿಟ್ಟಿನಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ನಾವು ಎಲ್ಲ ಭಾಗಗಳಲ್ಲಿ ವಿಸ್ತಾರವಾಗಿ ಈ ಪೂರಕವಾದ ವಿಚಾರಗಳನ್ನ ಮನ್ನಣೆ ಮಾಡ್ತೀವಿ ಅಂತ ವಿಚಾರವನ್ನು ಹೇಳ್ತಾನೆ. ಅದರ ಜೊತೆಗೆ ಇವತ್ತು ರಾಜ್ಯ ಸರ್ಕಾರಗಳು ಕೂಡ ಏನು ರಮಾಬಾಯಿ ಅಂಬೇಡ್ಕರ್ ಅವರ ಬರ್ತ್ಡೇಯನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತೇನೆ. ಮತ್ತು ಪೂರ್ವ ತಾಲೂಕು ವ್ಯಾಪ್ತಿನಲ್ಲಿ ಇವತ್ತು ಕೋಟಿಗಳಗಟ್ಟಲೆ ಭೂಮಿಯನ್ನು, ವಿಶೇಷವಾಗಿ ದೊಡ್ಡಬನಹಳ್ಳಿ ಸರ್ವೆ ನಂಬರ್ 3ರಲ್ಲಿ ಏನು ಕೋಟಿಗಳಗಟ್ಟಲೆ ಇರ್ತಕ್ಕಂಥ ಸರ್ಕಾರಿ ಭೂಮಿಯನ್ನು ಕಬಳಿಸ್ತಾ ಇದ್ದಾರೆ. ಈಗಾಗಲೇ ನಾನು ಮನವಿಯನ್ನು ಕೊಟ್ಟಿದ್ದೇವೆ. ಇಲ್ಲಿನ ಸ್ಥಳೀಯರಿಗೆ, ಬಡವರಿಗೆ ನಿವೇಶನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಏನಿವತ್ತು ನನ್ನ ಪ್ರಜಾ ವಿಮೋಚನೆ ಚಳವಳಿ ಎಲ್ಲ ನನ್ನ ಬಂಧುಗಳು ಆದಂತಹ
ರಜೆ ಬೇಗಂ ಮೇಡಮ್ ಆಗಿರ್ಬೋದು, ಆಮೇಲೆ ಗುಲಾಬ್ ಜಾನ್ ಮೇಡಮ್ ಆಗಿರ್ಬೋದು, ಮಹಿಳಾ ಘಟಕದ ವತಿಯಿಂದ ಇವತ್ತು ಮತ್ತು ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಮೊದಲನೇ ಬಾರಿಗೆ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನು ಮತ್ತು ಸಾವಿತ್ರಿಬಾಯಿ ಫುಲೆರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೆನ್ನೆಲುಬಾಗಿ ನಿಂತು ಈ ಶೋಷಿತರಿಗೆ ಸಹಾಯ ಆಗಲಿ ಅಂತ ಇಡೀ ತನ್ನ ಜೀವನವನ್ನೇ ಅರ್ಪಣೆ ಮಾಡಿ ತ್ಯಾಗ ಮನೋಭಾವನೆ ಇಟ್ಕೊಂಡು ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿದ್ರು. ಬಾಬಾ ಸಾಹೇಬರಿಗೆ ಅತ್ಯಂತ ಅನುಕೂಲಕರವಾಗಿ ಅವರು ಸಹಕಾರಿಯಾಗಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಆಭಾರಿಯಾಗಿರ್ತೇವೆ. ಮುಂದಿನ ದಿನಗಳಲ್ಲಿ ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ ಇಡೀ ರಾಜ್ಯದಾದ್ಯಂತ ಎಲ್ಲರಿಗೂ ಸರ್ಕಾರದ ಹಂತದಲ್ಲಿ ತಲುಪಬೇಕು. ಅವರ ಆಶಯಗಳು, ಬಾಬಾ ಸಾಹೇಬ್ ಸಿದ್ಧಾಂತಗಳು ಎಲ್ಲನೂ ಎಲ್ಲ ಜನತೆಗೆ ತಲುಪಬೇಕು ಅಂತ ಸರ್ಕಾರಕ್ಕೆ ನಾವು ಆ ಥರ ಒತ್ತಾಯ ಮಾಡ್ತೇವೆ. ಈ ಬಾಬಾ ಸಾಹೇಬ್ ಧರ್ಮಪತ್ನಿಯಾದಂತಹ ರಮಾಬಾಯಿ ಅವರು ಏನು ತನ್ನ ಇಡೀ ಜೀವಮಾನವನ್ನೇ ಅರ್ಪಣೆ ಮಾಡಿ ಅವರಿಗೆ ಯಾವ ರೀತಿ ಬಾಬಾ ಸಾಹೇಬರಿಗೆ ಹೆಲ್ಪ್ ಮಾಡಿದ್ದಾರೆ, ಅದೇ ರೀತಿ ಎಲ್ಲ ಮಹಿಳೆಯರು ಸಹ ಇಡೀ ತಮ್ಮ ಜೀವನಕ್ಕೆ ಅಡಿಪಾಯ ಮಾಡಿಕೊಡ್ಬೇಕಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಜೈ ಭೀಮ್. ಜೈ ಭೀಮ್ ಎಲ್ಲರಿಗೂ. ನಾನು ಇವತ್ತು ಒಂದು ಸಣ್ಣದಾಗಿ ನಾವೆಲ್ಲ ಸೇರಿ ಒಂದು ಸಂಘದಿಂದ ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಇಟ್ಕೊಂಡ್ರಿ. ಎಲ್ಲ ಭರ್ಜರಿಯಾಗಿ ಚೆನ್ನಾಗಿ ಆಯಿತು ಅಂತ ಸ್ವಾಗತವನ್ನು ಬಯಸ್ತೀನಿ. ಎಲ್ಲರಿಗೂ ಅಭಿನಂದನೆಗಳು ಮಾಡ್ತೀನಿ. ಪ್ರಜಾ ವಿಮೋಚನಾ ಚಳವಳಿ ವತಿಯಿಂದ ರಜಿಯಾ ಬೇಗಂ ಮಹಿಳಾ ಘಟಕ ಅಧ್ಯಕ್ಷರು. ಇವತ್ತು ನಾವೇನು ರಮಾಬಾಯಿ ಅವ್ರದ್ದು ಬರ್ಡೇ ಆಚರಣೆ ಮಾಡಿದ್ದೀವಿ ಸರ್. ಎಲ್ಲರೂ ಬಂದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಜೀವನನ ನಾವು ಸ್ವಲ್ಪ ಆದ್ರೂ ನಾವು ಅಳವಡಿಸ್ಕೊಳ್ಳೋದಕ್ಕೆ ನಾವು ಇಷ್ಟಪಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿಯಾಗಿ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್. ಎಲ್ಲರೂ ಕೂಡ ಚಳವಳಿಯನ್ನು ಬೆಳೆಸೋಣ ಅಂತ ಹೇಳೋದಕ್ಕೂ ಇಷ್ಟಪಡ್ತೀನಿ ಸರ್. ಎಲ್ರಿಗೂ ಜೈ ಭೀಮ್. ಬಂದಂಥ ಎಲ್ಲರಿಗೂ ವಂದಿಸ್ತಾ ನಮ್ಮ ಜೈ ಭೀಮ್ ಸರ್. ಏನು ಇವತ್ತು ಬೆಂಗಳೂರು ಪೂರ್ವ ತಾಲೂಕು ಬೆಂಗಳೂರು ನಗರ ಸಮಿತಿಯಿಂದ ಮಹಿಳಾ ಘಟಕದಿಂದ ಭಾರಿ ಅದ್ಧೂರವಾಗಿ 129ನೇ ಜನ್ಮದಿನೋತ್ಸವ ತಾಯಿ ರಮಾಬಾಯಿ ಅಂಬೇಡ್ಕರ್ ಅವ್ರದ್ದು ಜನ್ಮದಿನೋತ್ಸವ ಈ ಸ್ಥಳದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ತಾಯಿ ರಮಾಬಾಯಿ ಯಾರಂತ ಹೇಳಿದ್ರೆ, ಅಂಬೇಡ್ಕರ್ ಅವರಿಗೆ ಬೆನ್ನೆಲುಬಾಗಿದ್ದು ಅವರು ಉನ್ನತ ಶಿಕ್ಷಣ ಪಡೆಯಲು ಹಾಗೂ ಅವರು ಎಲ್ಲ ಥರ ವಿದ್ಯಾಭ್ಯಾಸ ಪಡೆಯಲು ಜೊತೆಗಿದ್ದಂಥ ತಾಯಿ ರಮಾಬಾಯಿ ಅವರು ಜನ್ಮದಿನೋತ್ಸವನ ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷ ಇದೇ ರೀತಿ ತಾಯಿ ರಮಾಬಾಯಿ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಜ್ಯೋತಿ ಬಾಪುಲೆ ಅವ್ರದ್ದಾಗಿರ್ಬೋದು, ಭೀಮ ಕೋರೆಗಾಂವ್ ಇರ್ಬೋದು, ಸಣ್ಣ ಸಣ್ಣ ಕಾರ್ಯಕ್ರಮ ಅಲ್ಲ ಇದು. ಇವರು ದೇಶಕ್ಕೆ ತನ್ನನ್ನು ಅರ್ಪಣೆ ಮಾಡಿದಂಥವರು. ಅದೇ ರೀತಿ ಇವರು ಕಾರ್ಯಕ್ರಮ ಬರ್ತ್ಡೇ, ಅದು ಪರಿನಿವಾರಣೆ ದಿನಾಚರಣೆ ಇರ್ಬೋದು, ಈ ಕಾರ್ಯಕ್ರಮ ಮಾಡೋ ಮುಖಾಂತರ ಈ ಜನರಿಗೆ ನಾವು ವಿಚಾರ ತಿಳಿಸ್ದಂಗಾಗುತ್ತೆ ಬಂಧುಗಳೇ. ಅದೇ ರೀತಿ ನಮ್ಮ ಸಂಘಟನೆ ಥರ ಪ್ರತಿಯೊಂದು ಜಾಗದಲ್ಲಿ ರಾಜಕಾರಣಿಗಳಷ್ಟೇ, ಸರ್ಕಾರಗಳಷ್ಟೇ ಈ ಥರ ಮಾಡಿ ಜನರಿಗೆ ವಿಚಾರ ತಿಳಿಸ್ಬೇಕಂತ ನನ್ನ ಅಭಿಪ್ರಾಯ. ಜೈ ಭೀಮ್. ನನ್ನ ಹೆಸರು ಮಂಗಳಾ ಅಂತ, ಶೀಗೇಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾನು. ನಮ್ಮ ಈ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ರಮಾದೇವಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ವಿ. ತುಂಬ ಮಹತ್ವಾಕಾಂಕ್ಷೆಯಾದಂಥ ಈ ದಿನದಲ್ಲಿ ತುಂಬ ಚೆನ್ನಾಗಿ ಮೂಡಿಬಂತು. ಈ ರಮಾದೇವಿ ಅನ್ನೋರು ಅಂಬೇಡ್ಕರ್ ಅವರ ಪತಿಯವರು. ಅವ್ರು ಬಂದು ಶಿಕ್ಷಣಕ್ಕಾಗಿ ತುಂಬ ಹೋರಾಟ ಮಾಡಿದಂಥವ್ರು. ಮತ್ತು ಬಾಲ್ಯ ವಿವಾಹವನ್ನು ತಡೆಗಟ್ಟೋದಿರ್ಬೋದು, ಅದನ್ನು ಸುಧಾರಣೆ ತಡೆಗಟ್ಟೋದರಲ್ಲಿ ಅವರು ಒಂದು ದೊಡ್ಡ ಪಾತ್ರನ ನಿರ್ವಹಿಸಿದಂಥವ್ರು. ಅಂಥವ್ರನ್ನ ಇವತ್ತು ನಾವು ನೆನೆಸ್ಕೊಂಡು ಇವತ್ತೊಂದು ಆಚರಣೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಮಾಡಿದ್ದೀವಿ. ಅದಕ್ಕೆ ಒಂದು ಸಪೋರ್ಟ್ ಕೊಟ್ಟಂತಹ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ಥರ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಹುಟ್ಟುಹಬ್ಬಗಳನ್ನು ಒಂದು ಮಾರ್ಗದರ್ಶನದಲ್ಲಿ ಇಟ್ಟುಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ.